Hi and hello friends, welcome to our channel. This is Narayan. So friends, ಇವತ್ತಿನ ವಿಡಿಯೋದಲ್ಲಿ ಇನ್ಕಮ್ ಟ್ಯಾಕ್ಸ್ ಸಬ್ಜೆಕ್ಟ್ ಅಲ್ಲಿ ಹೌ ಟು ಕ್ಯಾಲ್ಕುಲೇಟ್ ನೆಟ್ ಆನ್ಯುಯಲ್ ವ್ಯಾಲ್ಯೂ ಅಂತ ನೋಡ್ತಾ ಹೋಗೋಣ. ಸೊ ಈ ರೀತಿ ಪ್ರಾಬ್ಲಮ್ ನ 4 ಮಾರ್ಕ್ಸ್ ಗೆ ಕೇಳ್ತಾ ಹೋಗ್ತಾರೆ. ಸೊ ಕ್ವಶನ್ ಈ ರೀತಿಯಾಗಿದೆ, ಮಿಸ್ಟರ್ ದಯಾನಂದ ರೆಸಿಡೆಂಟ್ ಈಸ್ ದ ಓನರ್ ಆಫ್ ಎ ಹೌಸ್, ದ ಪರ್ಟಿಕ್ಯುಲರ್ಸ್ ಆಫ್ ವಿಚ್ ಆರ್ ಗಿವನ್ ಬಿಲೋ. ಸೊ ದಯಾನಂದ ಅನ್ನೋರು ರೆಸಿಡೆಂಟ್ ಅಂತೆ. ಸೊ ಸ್ಟೇಟಸ್ ಅಲ್ಲಿ ರೆಸಿಡೆಂಟ್ ಅಂತ ಬರ್ಕೊಳ್ತಾ ಹೋಗಬೇಕು. ಸೊ ಇಂಪಾರ್ಟೆಂಟ್, ಇದಕ್ಕೂ ಕೂಡ ಮಾರ್ಕ್ಸ್ ಅಲಾಟ್ಮೆಂಟ್ ಇರ್ತದೆ. ಸೊ ರೆಸಿಡೆಂಟ್ ಅಂತ ಬರ್ಕೊಳ್ತಾ ಹೋಗೋಣ. ಅಂಡ್ ದೆನ್ ಅಸೆಸಿ ಬಂದ್ಬಿಟ್ಟು ದಯಾನಂದ್. And then fair rent 90,000 rupees. So fair rent na information ಕೊಟ್ಟಿದ್ದಾರೆ 90,000. house let out at 10,000 per month ಅಂದ್ರೆ actual rent ನ information ಕೊಟ್ಟಿದ್ದಾರೆ per month ಗೆ. ಸೊ ಇದನ್ನ ನಾವು into 12 ಮಾಡ್ಕೊಳ್ತಾ ಹೋಗಬೇಕು. next municipal tax paid by ದಯಾನಂದ 10,000, 10% of municipal value ಅಂತ ಹೇಳಿದ್ದಾರೆ. ಅಂದ್ರೆ ಇದರಲ್ಲಿ municipal value information ಕೊಟ್ಟಿಲ್ಲ. ಸೊ ಟ್ಯಾಕ್ಸ್ ನ 10% ಆಫ್ ಮುನಿಸಿಪಲ್ ವ್ಯಾಲ್ಯೂ ಕಟ್ತಾ ಇದಾರಂತೆ. ಅಂದ್ರೆ ಮುನಿಸಿಪಲ್ ವ್ಯಾಲ್ಯೂ ಒಂದಷ್ಟಿದೆ. ಸೊ ಅದರಲ್ಲಿ 10% ಅಂದ್ರೆ 10,000 rupees ಇದಂತೆ. ಹಾಗಾದ್ರೆ ನಾವು ಮುನಿಸಿಪಲ್ ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡ್ಕೊಳ್ತಾ ಹೋಗಬೇಕು. ನೆಕ್ಸ್ಟ್ ಡಿಟರ್ಮೈನ್ ದ ಆನ್ಯುಯಲ್ ವ್ಯಾಲ್ಯೂ ಆಫ್ ಹೌಸ್ ಇಫ್ ದ ಹೌಸ್ ಈಸ್ ವೇಕೆಂಟ್ ಫಾರ್ 1 month and 3 months. ಸೊ 1 month ವೇಕೆಂಟ್ ಇದ್ರೆ ಎಷ್ಟು ಆನ್ಯುಯಲ್ ವ್ಯಾಲ್ಯೂ ಬರುತ್ತೆ, 3 months ವೇಕೆಂಟ್ ಇದ್ರೆ ಎಷ್ಟು ಆನ್ಯುಯಲ್ ವ್ಯಾಲ್ಯೂ ಬರುತ್ತೆ ಅಂತ ಕೇಳಿದ್ದಾರೆ. ಸೊ ಅದಕ್ಕೆ ಫಾರ್ಮೆಟ್ ಬಂದು ಈ ರೀತಿಯಾಗಿದೆ, ಅಸೆಸಿ ಸ್ಟೇಟಸ್ ಪರ್ಟಿಕ್ಯುಲರ್ಸ್ 1 month ವೇಕೆಂಟ್ ಇದ್ರೆ, 3 month ವೇಕೆಂಟ್ ಇದ್ರೆ. ಸೊ ಪ್ರೀವಿಯಸ್ ಇಯರ್ ಅಸೆಸ್ಮೆಂಟ್ ಇಯರ್ ಇನ್ಫಾರ್ಮೇಶನ್ ಹಾಕೊಳ್ತಾ ಹೋಗಬೇಕು. ಸೊ 24-25, 2023 and 24 ಪ್ರೀವಿಯಸ್ ಇಯರ್. ಓಕೆನಾ. ಸೊ ಫಸ್ಟಿಗೆ ಫಾರ್ಮೆಟಿಗೆ ಬಂದರೆ, ಫಸ್ಟ್ ಫಾರ್ಮೆಟಲ್ಲಿ ಬರುವಂಥದ್ದು ಮುನಿಸಿಪಲ್ ವ್ಯಾಲ್ಯೂ, ಮುನಿಸಿಪಲ್ ರೆಂಟಲ್ ವ್ಯಾಲ್ಯೂ. ಸೊ MRV ಅಂತ ಕೂಡ ಕರಿತಾ ಹೋಗ್ತೀವಿ ಇದನ್ನ. ಸೊ ಮುನಿಸಿಪಲ್ ವ್ಯಾಲ್ಯೂ ನಮಗೆ ಇನ್ಫಾರ್ಮೇಶನ್ ಕೊಟ್ಟಿಲ್ಲ, ಆದರೆ ಇಲ್ಲಿ ಅದಕ್ಕೆ ಸ್ವಲ್ಪ ಇನ್ಫಾರ್ಮೇಶನ್ ಕ್ಲೂ ಕೊಟ್ಟಿದ್ದಾರೆ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋದಕ್ಕೆ. ಸೊ 10,000 rupees ಇದ್ರೆ ಹಾಗಾದ್ರೆ ಮುನಿಸಿಪಲ್ ವ್ಯಾಲ್ಯೂ ಎಷ್ಟು ಅಂತ ಅದನ್ನ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋದು ಅಂದ್ರೆ 10,000 ಇಂಟು 100 ಡಿವೈಡೆಡ್ ಬೈ 10 ಹಾಕೊಂಡ್ರೆ ನಮಗೆ ಸೊ MRV ಸಿಗ್ತಾ ಹೋಗುತ್ತೆ. 10,000 ಇಂಟು 100 ಡಿವೈಡೆಡ್ ಬೈ 10 ಹಾಕೊಂಡ್ರೆ ಸೊ 1 lakh ಸಿಗುತ್ತೆ. ಸೊ 1 lakh ಇಸ್ ದ ಮುನಿಸಿಪಲ್ ರೆಂಟಲ್ ವ್ಯಾಲ್ಯೂ. ಸೊ ಈ ರೀತಿ ಇನ್ಫಾರ್ಮೇಶನ್ ಕೊಡೋದಿದ್ದಾಗ ಕ್ಯಾಲ್ಕುಲೇಟ್ ಮಾಡ್ಕೊಳ್ತಾ ಹೋಗಬೇಕು. ಸೊ MRV ಬಂದ್ಬಿಟ್ಟು 1 lakh rupees. ಸೊ ಎರಡಕ್ಕೂ ಕೂಡ ಸೇಮ್ ಆಗ್ತಾ ಹೋಗುತ್ತೆ, 1 lakh. ಸೊ ವೇಕೆಂಟಿಗೆ ಮಾತ್ರ ಇನ್ಫಾರ್ಮೇಶನ್ ಚೇಂಜ್ ಆಗುತ್ತೆ ಅಷ್ಟೇ, ಇನ್ನು ಮಿಕ್ಕಿದೆಲ್ಲ ರಿಮೈನ್ ಸೇಮ್ ಆಗಿರುತ್ತೆ. ನೆಕ್ಸ್ಟ್ ಫೇರ್ ರೆಂಟ್ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ 90,000 rupees. ಸೊ ಹಾಕೊಳ್ತಾ ಹೋಗೋಣ. ಫೇರ್ ರೆಂಟಲ್ ವ್ಯಾಲ್ಯೂ ದಟ್ ಈಸ್ ಆಫ್ rupees 90,000. ಸೊ 90,000. ಸೊ ಇದರಲ್ಲಿ ವಿಚ್ ಎವರ್ ಈಸ್ ಹೈಯರ್ ಇವೆರಡರಲ್ಲಿ ಯಾವ್ದು ಜಾಸ್ತಿ ಇರುತ್ತೆ ಅದನ್ನ ಕೆಳಗಡೆ ಡೌನ್ ತಗೊಳ್ತಾ ಹೋಗಬೇಕು. ಸೊ 1 lakh ಜಾಸ್ತಿ ಇದೆ. ಸೊ 1 lakh ನ ಕೆಳಗಡೆ ತಗೊಳ್ಳೋಣ, 1 lakh. ಸೊ ಇವೆರಡರಲ್ಲಿ ಯಾವ್ದು ಜಾಸ್ತಿ ಇರುತ್ತೋ ಅದನ್ನ ಕೆಳಗಡೆ ತಗೋಬೇಕು. ಸೊ ಅಂತ ಒಂದು ಇನ್ಫಾರ್ಮೇಶನ್ಗೆ ನಾವು ನೋಷನಲ್ ರೆಂಟ್ ಅಂತ ಕರಿತಾ ಹೋಗ್ತೀವಿ. ಓಕೆನಾ, ನೋಷನಲ್ ರೆಂಟ್. ಸೊ ಇದಾದ್ಮೇಲೆ ಫಾರ್ಮೆಟ್ ಅಲ್ಲಿ ಬರುವಂತದ್ದು ನೋಷನಲ್ ರೆಂಟ್ ಅಂಡ್ ದೆನ್ ಸ್ಟ್ಯಾಂಡರ್ಡ್ ರೆಂಟ್. ಸೊ ಇವೆರಡು ಇನ್ಫಾರ್ಮೇಶನ್ ಬರ್ತಾ ಹೋಗುತ್ತೆ. ಸೊ ಇವೆರಡರಲ್ಲಿ ವಿಚ್ ಎವರ್ ಈಸ್ ಲೆಸ್ಸರ್, ಇವೆರಡರಲ್ಲಿ ಯಾವುದು ಕಮ್ಮಿ ಇರುತ್ತೆ ಅದನ್ನು ತಗೊಳ್ತಾ ಹೋಗಬೇಕು. ಸೊ ನೋಷನಲ್ ರೆಂಟ್ ಬಂದ್ಬಿಟ್ಟು 1 lakh rupees ಇದೆ, ತಗೊಳ್ತಾ ಹೋಗೋಣ ಹಂಗೆ 1 lakh rupees ಅಂಡ್ ದೆನ್ 1 lakh rupees. ಸೊ ಸ್ಟ್ಯಾಂಡರ್ಡ್ ರೆಂಟ್ನ ಬಗ್ಗೆ ಯಾವುದೇ ರೀತಿ ಇನ್ಫಾರ್ಮೇಶನ್ ಕೊಟ್ಟಿಲ್ಲ. ಸೊ ಸ್ಟ್ಯಾಂಡರ್ಡ್ ರೆಂಟಿಗೆ ನಿಲ್ ಹಾಕೊಳ್ಳೋಣ. ಸೊ ಅದಕ್ಕೆ ಕ್ಯಾರಿ ಮಾಡ್ಕೊಂಡ್ರೆ ನಾವು ಸೇಮ್ 1 lakh rupees ಕೆಳಗಡೆ ಬರ್ತಾ ಹೋಗುತ್ತೆ. ಸೊ ಇದನ್ನ ನಾವು ಎಕ್ಸ್ಪೆಕ್ಟೆಡ್ ರೆಂಟ್ ಅಂತ ಕರಿತಾ ಹೋಗ್ತೀವಿ, ಎಕ್ಸ್ಪೆಕ್ಟೆಡ್ ರೆಂಟ್. ಓಕೆ, ಸೊ ಎಕ್ಸ್ಪೆಕ್ಟೆಡ್ ರೆಂಟ್ and then actual rent. ಸೊ ಎಕ್ಸ್ಪೆಕ್ಟೆಡ್ ರೆಂಟ್ ಬಂದ್ಬಿಟ್ಟು 1 lakh ಇದೆ, ಸೇಮ್ ಬರ್ಕೊಳ್ಳೋಣ. ಸೊ ಆಕ್ಚುಯಲ್ ರೆಂಟ್ಗೆ ನಮಗೆ ಇನ್ಫಾರ್ಮೇಶನ್ ಹೇಳಿದ್ದಾರೆ ಇಲ್ಲಿ ಹೌಸ್ ಲೆಟ್ ಔಟ್. ಓಕೆನಾ, ಹೌಸ್ ಲೆಟ್ ಔಟ್ 10,000 ಪರ್ ಮಂತ್ ಹೇಳಿದ್ದಾರೆ. ಸೊ ಪರ್ ಮಂತ್ ಕೊಟ್ಟಿಗೆ ನಾವು ಪರ್ ಆನಮಿಗೆ ಕ್ಯಾಲ್ಕುಲೇಟ್ ಮಾಡ್ಕೊಳ್ತಾ ಹೋಗಬೇಕು. ಸೊ 10,000 ಇಂಟು 12 ಮಾಡ್ಕೊಂಡ್ರೆ ನಮಗೆ 1,20,000 rupees ಸಿಗ್ತಾ ಹೋಗುತ್ತೆ. ಸೊ ದಿಸ್ ಈಸ್ ದ ಆಕ್ಚುಯಲ್ ರೆಂಟ್. ಸೊ ಹಾಕೋಣ ಆಕ್ಚುಯಲ್ ರೆಂಟ್ ಹತ್ರ 1,20,000 rupees, 1,20,000 rupees. ಸೊ ಇವೆರಡರಲ್ಲಿ ವಿಚ್ ಎವರ್ ಈಸ್ ಹೈಯರ್, ಇದರಲ್ಲಿ ಯಾವ್ದು ಜಾಸ್ತಿ ಇರುತ್ತೋ ಅದನ್ನು ತಗೊಳ್ತಾ ಹೋಗಬೇಕು. ಸೊ ಹಾಕೋಣ 1,20,000 ಜಾಸ್ತಿ ಇದೆ, 1,20,000 ಆ್ಯಂಡ್ 1,20,000. ನೆಕ್ಸ್ಟ್ ಫಾರ್ಮೆಟ್ ಅಲ್ಲಿ ಇದು. ಸೊ ಇದನ್ನ ಏನಂತ ಹೇಳ್ತಾರೆ ಅಂದ್ರೆ ಗ್ರಾಸ್ ಆನ್ಯುಯಲ್ ವ್ಯಾಲ್ಯೂ ಬಿಫೋರ್ ವೇಕೆನ್ಸಿ ಪೀರಿಯಡ್ ಅಂತ ಕರಿತಾ ಹೋಗ್ತಾರೆ. ಓಕೆನಾ, ಗ್ರಾಸ್ ಆನ್ಯುಯಲ್ ವ್ಯಾಲ್ಯೂ ಬಿಫೋರ್ ವೇಕೆನ್ಸಿ ಪೀರಿಯಡ್. ಸೊ ಲೆಸ್ ವೇಕೆನ್ಸಿ ಪೀರಿಯಡ್. ಸೊ ಇಲ್ಲಿ ಬರೋದು ರಿಯಲ್ ಕ್ಯಾಲ್ಕುಲೇಷನ್. ಸೊ ಕ್ವಶನ್ ಕೇಳಿರೋದು ಇದ್ರ ಬೇಸ್ ಮೇಲೆ. ಸೊ ವೇಕೆನ್ಸಿ ಪೀರಿಯಡ್ ಲೆಸ್ ಮಾಡಬೇಕಂತೆ. ಸೊ ಒಂದು
1 ಮಂತು, ಇನ್ನೊಂದು 3 ಮಂತ್ಸ್. ಹಾಗಾದರೆ ವೇಕೆನ್ಸಿನ ಯಾವುದ್ರ ಬೇಸ್ ಮೇಲೆ ತಗೋತೀವಿ ಅಂದರೆ ರೆಂಟ್ ಬೇಸ್ ಮೇಲೆ ತಗೊಳ್ತಾ ಹೋಗ್ತೀವಿ. 10,000 ಪರ್ ಮಂತ್ ಇದೆಯಲ್ಲ, ಸೊ ಹಾಗಾದರೆ 1 ಮಂತ್ ವೇಕೆನ್ಸಿ ಇದ್ದರೆ, 1 ತಿಂಗಳು ವೇಕೆನ್ಸಿ ಇದ್ದರೆ 10,000 ರೂಪಾಯಿ ಇದಾಗುತ್ತೆ. ಹಾಕೋಣ 10,000 ಇದಕ್ಕೆ 1 ಮಂತ್. ಸೊ 1 ಮಂತ್ ಕಾಲಮಲ್ಲಿ 10,000 ಹಾಕೊಳ್ತಾ ಹೋಗ್ತೀವಿ. ನೆಕ್ಸ್ಟ್ 3 ಮಂತ್ ಇತ್ತು ಅಂದರೆ ಸೊ ಇಂಟು 10,000 1 ತಿಂಗಳಿಗೆ 10,000 ಆದರೆ 3 ತಿಂಗಳಿಗೆ ಎಷ್ಟು ಅಂತ, ಹಾಗಾದರೆ 30,000 ಆಗುತ್ತೆ. ಸೊ ಇದನ್ನು ಲೆಸ್ ಮಾಡಿಕೊಟ್ರೆ ನಮಗೆ 1,10,000 ಆ್ಯಂಡ್ 90,000. ಸೊ ನಮಗಿದು GAV ಆಫ್ಟರ್ ವೇಕೆನ್ಸಿ ಪೀರಿಯಡ್. ಸೊ ಅದಾದಮೇಲೆ ಹೇಳಿದ್ದಾರೆ ಮುನಿಸಿಪಲ್ ಟ್ಯಾಕ್ಸ್ ಪೇಯ್ಡ್ ಬೈ ದಯಾನಂದ. ಸೊ ಈಸ್ ದ ಓನರ್ ಆಫ್ ದ ಹೌಸ್. ಸೊ ಓನರ್ ಇದನ್ನು ಕನ್ಸಿಡರ್ ಮಾಡ್ಕೋಬೇಕು. 10,000 ಮುನಿಸಿಪಲ್ ಟ್ಯಾಕ್ಸ್ ಪೇ ಮಾಡಿದಾರಂತೆ. ಹಾಗಾದರೆ ಹಾಕೋಣ ಇಲ್ಲಿ ಲೆಸ್ ಮುನಿಸಿಪಲ್ ಟ್ಯಾಕ್ಸ್ 10,000. ಸೊ ಹಾಗಾದರೆ 1,00,000 rupees ಆ್ಯಂಡ್ 80,000 rupees. ಸೊ ಇದನ್ನು ನಾವು ನೆಟ್ ಆ್ಯನ್ಯುಯಲ್ ವ್ಯಾಲ್ಯೂ ಅಂತ ಕರಿತಾ ಹೋಗ್ತೀವಿ. ನೆಟ್ ಆ್ಯನ್ಯುಯಲ್ ವ್ಯಾಲ್ಯೂ. ಸೊ ಈ ರೀತಿ ವೇಕೆನ್ಸಿ ಪೀರಿಯಡ್ ಕೊಟ್ಟಿದ್ದಾಗ ಈ ರೀತಿ ಕ್ಯಾಲ್ಕುಲೇಟ್ ಮಾಡ್ಕೊಳ್ತಾ ಹೋಗಬೇಕು. ಸೊ ವಿಡಿಯೋ ಅರ್ಥ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಏನೇ ಡೌಟ್ ಇದ್ರೂ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಅಂತ ಹೇಳ್ತಾ ಸೊ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಗೈಸ್.